ಬೆಳಗಾವಿ ನಗರದಲ್ಲಿ ಶ್ರಾವಣ ಮಾಸದ ಮೊದಲ ಪ್ರಮುಖ ಹಿಂದೂ ಹಬ್ಬ ಹಾಗೂ ನಾಗದೇವತೆಯ ಆರಾಧನೆಯ ಪವಿತ್ರ ಹಬ್ಬವಾದ ನಾಗಪಂಚಮಿಯನ್ನು ಸೋಮವಾರದಂದು ಭಕ್ತಿಭಾವ, ಸಂಭ್ರಮ ಹಾಗೂ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಆಚರಿಸಲಾಯಿತು. ನಾಗಪಂಚಮಿ ಅಂಗವಾಗಿ ನಗರದ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಭಕ್ತರು ಕುಟುಂಬ ಸಮೇತರಾಗಿ ದೇವಾಲಯಗಳಿಗೆ ತೆರಳಿ ನಾಗದೇವತೆಯ ದರ್ಶನ ಪಡೆದರು. ನಾಗಮೂರ್ತಿಗಳಿಗೆ ಹಾಲು, ಅರಿಶಿಣ, ಕುಂಕುಮ ಹಾಗೂ ಹೂಗಳನ್ನು ಅರ್ಪಿಸಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು. ಕಪಿಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ವಿಶೇಷವಾಗಿ ಮಹಿಳೆಯರು ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಅರಿಶಿಣ, ಕುಂಕುಮ, ಹೂವು ಹಾಗೂ ಹಾಲು ಅರ್ಪಿಸಿ ನಾಗದೇವತೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ರು. ಅನೇಕ ಕುಟುಂಬಗಳು ಮಕ್ಕಳೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ನಾಗಪಂಚಮಿಯ ಧಾರ್ಮಿಕ ಸಂಪ್ರದಾಯದಲ್ಲಿ ಪಾಲ್ಗೊಂಡ್ರು. ಶ್ರಾವಣ ಮಾಸದ ಆರಂಭದಲ್ಲೇ ಬಂದ ಈ ಹಬ್ಬದಿಂದ ನಗರದ ವಿವಿಧ ದೇವಾಲಯಗಳಲ್ಲಿ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿತ್ತು. ನಾಗಪಂಚಮಿ ಹಬ್ಬದ ಆತು ಮತ್ತು ಕಾಶಿ ವಿಶ್ವನಾಥ ಅದು ದಕ್ಷಿಣ ಕಾಶಿ ಅಂತ ತಿಳಿತಾರೋ. ಬೆಳಗಾವಿ ಡಿಸ್ಟಿಕ್ಕಿಗೆ ಇಂಥ ಗುಡಿ ಇಲ್ಲ ಮತ್ತು ಇಲ್ಲಿ ವ್ಯವಸ್ಥೆ ಎಕ್ದಮ್ ಟ್ರಸ್ಟ್ ಮಂಡಳ ಭಾಳ ಚಲೋ ಮಾಡ್ಯಾರು. ಬೆಳಗ್ಗಿಂದ ಎಲ್ಲ ದರ್ಶನ ಹಚ್ಚಿದ್ರು. ಇದರಲ್ಲಿ ವ್ಯವಸ್ಥೆ ಚಲೋ ಇದ್ದಲ್ಲಿ ನಮಗೂ ಭಾಳ ಆನಂದ ಆಕೈತಿ. ನಾವು ಲೈನ್ದಿಂದ ಬಂದು ದರ್ಶನ ತೊಗೊಂಡು ವಿಜಯ ವಿಷ್ಣುನೇ ಟ್ರಸ್ಟ್ ಕಾಳಭೈರವ ಮಂದಿರ ಟ್ರಸ್ಟ್ ಶಾಪುರ್ ಬೆಳಗಾವಿ ದಿನ ಬಸ್ತಿಗೆ ಬಂದಿರ್ತೈತ್ರಿ. ನಾಗಪಂಚಮಿ ಸೆಲೆಬ್ರೇಷನ್ ಮಾಡಿ ಈ ಸಲ ನಾಗಪಂಚಮಿ ಮತ್ತು ಶ್ರಾವಣ ಪೈಲಾ ಸುಮಾರು ಒಂದೇ ದಿನ ಬಂದಿದ್ರಿ. ಎರಡು ಒಂದೇ ದಿನ ಬಂದಿದ್ರಿ. ಪರಂಪರೆ, ನಂಬಿಕೆ ಹಾಗೂ ಕುಟುಂಬದವರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಬೆಳಗಾವಿಯಲ್ಲಿ ನಾಗಪಂಚಮಿ ಹಬ್ಬವನ್ನು ಸಂಭ್ರಮ ಮತ್ತು ಭಕ್ತಿಭಾವದಿಂದ ಆಚರಿಸಲಾಯಿತು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಅನುಗ್ರಾಮ್ಗೆ.